ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಹೆಂಗೆ ಕುತ್ಕೊಂಡಿದ್ದಾರೆ ಅಂತ. ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೋಗೋಣ ಬನ್ನಿ, ಆ ಒಂದು ಸೈಡ್ ಹೋಗೋಣ. ಓಕೆ ಬನ್ನಿ, ನಾನಿವಾಗ ಶಿವಮೊಗ್ಗದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಶಿವಮೊಗ್ಗದ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಲ್ ಗರ್ಲ್ಸ್ ಇರ್ತಾರ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ವಿಡಿಯೋ ಶುರು ಮಾಡಕ್ಕೂ ಮುನ್ನ ಹೇಳ್ಬಿಡ್ತೀನಿ, ಇಲ್ಲಿ ತುಂಬಾ ಜನ ಆ ಕಡೆಯಿಂದ ದೂರಿಂದ ಬರೋರು ಕೂಡ ಇರ್ತಾರೆ, ಇಲ್ಲಿಂದ ಹೋಗೋರು ಕೂಡ ಇರ್ತಾರೆ. ಯಾರು ಕೂಡ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ, ಓಕೆನಾ. ಅಕಸ್ಮಾತ್ ಹಂಗೇನಾದ್ರೂ ಇದ್ರೆ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ಮಾರ್ಕ್ ಮಾಡ್ತೀನಿ. ಯು ಡೋಂಟ್ ವರಿ, ವಿಡಿಯೋನ ಫಾಲೋ ಮಾಡಿ. ನಾನಿವಾಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ, ಯಾರು ಕೂಡ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ವಿಡಿಯೋ ಮಾಡೋ ಪರ್ಪಸ್ ಏನಪ್ಪಾ ಅಂತಂದ್ರೆ, ನಮ್ ಶಿವಮೊಗ್ಗ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಆತರ ಯಾರು ನಿಲ್ಲಲ್ಲ ಅಂತ ಅನ್ನೋದು ಒಂದೇ ಉದ್ದೇಶ. ಬಟ್ ತೋರಿಸ್ತೀನಿ ಇರ್ತಾರ ಇಲ್ವಾ ಅಂತ, ಓಕೆನಾ. ನಾನು ಮಾರ್ಕ್ ಮಾಡ್ತೀನಿ, ಸುಮ್ಮನೆ ಯಾರ್ಯಾರು ಆ ತರ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಸರಿ, ಎಲ್ಲ ತುಂಬಾ ಜನ ಮಲ್ಕೊಂಡಿರ್ತಾರೆ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಈ ಒಂದು ಮಾಲ್ ನೋಡ್ಬೋದು ನೀವು, ಸ್ಮಾರ್ಟ್ ಬಜಾರ್. A few moments later. ಅಷ್ಟೇ, ಈ ಒಂದು ಮಾಲ್ ಮೇಲೆ ಕೂಡ ಇದೆ. ಆ ಕಡೆ ಬಂದ್ರೆ ನೋಡ್ಬೋದು ಡಿಜಿಟಲ್. ಫ್ರೆಂಡ್ಸ್ ಬನ್ನಿ, ನಾನಿವಾಗ ಶಿವಮೊಗ್ಗದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀನಿ. ಬನ್ನಿ ಹೋಗೋಣ. ತುಂಬಾ ಜನ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡ್ಬೋದು. ಇವಾಗ ಇದು ಹೋಟ್ಲು, ಓಕೆನಾ. ಎಷ್ಟೊತ್ತು ಓಪನ್ ಇರುತ್ತೋ ಗೊತ್ತಿಲ್ಲ, ಮೋಸ್ಟ್ಲಿ 24 hours ಓಪನ್ ಇರ್ಬೋದು, ಇಲ್ಲ 11 ಗಂಟೆ ಕ್ಲೋಸ್ ಆಗ್ಬೋದು. ಇಲ್ಲೆಲ್ಲ ತುಂಬಾ ಜನ ಮಲ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಕೊಡಿ ಬ್ರೋ. ಫ್ರೆಂಡ್ಸ್ 11 o'clock ತನಕ ಈ ಒಂದು ಹೋಟೆಲ್ ಓಪನ್ ಇರುತ್ತೆ. ಕೆಳಗಡೆ ಹೋದ್ರೆ ನಾನ್ ವೆಜ್ ಮತ್ತೆ ವೆಜ್ ಕೂಡ ಸಿಗುತ್ತೆ. ಬನ್ನಿ ಕೆಳಗಡೆ ಹೋಗೋಣ. ತುಂಬಾ ಜನ ನನ್ನೇ ನೋಡ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಇವರೆಲ್ಲ ಕೂಡ ನನ್ನೇ ನೋಡ್ತಾ ಇದ್ದಾರೆ. ಏನ್ ಮಾಡ್ತಾ ಇವ್ನು ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ಮಾಡ್ತದಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ನೋಡಿ, ತುಂಬಾ ಜನ ಕುತ್ಕೊಂಡು ಡಿಸ್ಕಸ್ ಕೂಡ ಮಾಡ್ತಾ ಇದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಮಲ್ಕೊಂಡಿದ್ದಾರೆ, ಯಾಕಂತಂದ್ರೆ ತುಂಬಾ ಸೇಫ್ಟಿ ಇರುತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಹಂಗಾಗಿ ನೋಡಿ. ಇಲ್ಲಿ ಮೊಬೈಲ್ ಬೇಕಾದಂತ ಪ್ರತಿಯೊಂದು ಮೆಟೀರಿಯಲ್ ಸಿಗ್ತವೆ. ಇದು ನಾನ್ ವೆಜ್ ಹೋಟೆಲ್, ಇದು ಜಸ್ಟ್ ಜ್ಯೂಸ್ ಅಂಗಡಿ. ಓಕೆ, ಇಲ್ಲಿ ನೋಡಿ, ಇದು ಅರಮನೆ ಅಂತ. ಇಲ್ಲಿ ಪ್ರತಿಯೊಂದು ಗೋಬಿ, ಪಾನಿಪುರಿ ಪ್ರತಿಯೊಂದು ಸಿಗುತ್ತೆ. ಬ್ರೋ, ನೈಟ್ ಎಷ್ಟು ತನಕ ಓಪನ್ ಇರುತ್ತೆ ಹೋಟ್ಲು? 12. ಓಕೆ, ವಿಡಿಯೋ ಮಾಡ್ತಾ ಇದ್ದೆ. ಇಲ್ಲ ಅಂದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನೆಲ್ಲ ಇರ್ತವೆ, ಮತ್ತೆ ಎಷ್ಟೋ ತನಕ ಹೋಟ್ಲ್ ಓಪನ್ ಇರುತ್ತೆ ಅಂತ ಅಷ್ಟೇ, ಜನಕ್ಕೆ ತೋರ್ಸಕ್ಕೆ. ಓಕೆ, 12 ತನಕ ಓಪನ್ ಇರುತ್ತೆ ಗಾಯ್ಸ್, ಓಕೆನಾ. ಬನ್ನಿ ಮುಂದೆ ಹೋಗೋಣ. ನನ್ನ ಜೊತೆ ಇವತ್ತು ಬ್ರದರ್ ಬಂದಿದ್ದಾರೆ. ಇವ್ರದ್ದು ಅಂದ್ರೆ ಒಂದು ಸಾಂಗ್ ಕೂಡ ಬರೆದಿದ್ದಾರೆ. ಆ ಸಾಂಗಿಗೆ 3 ಲಕ್ಷ ಖರ್ಚು ಮಾಡಿದ್ದಾರೆ. 2 ಲಕ್ಷ ಮೋಸ ಆಗಿದೆ, 1 ಲಕ್ಷ ಮಾತ್ರ ಆ ಸಾಂಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. 2 ಲಕ್ಷ ಮೋಸ ಆಗಿದೆ, ಓಕೆನಾ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಅದ್ಯಾವ ಸಾಂಗ್ ಅಂತ ಹೇಳ್ತೀನಿ, ಬನ್ನಿ ಮುಂದೆ ಹೋಗೋಣ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಜನ ಹೆಂಗ್ ಕುತ್ಕೊಂಡಿದ್ದಾರೆ ಅಂತ ನೋಡಿ. ಆ ಕಡೆ ಇರೋದು ವಾಶ್ರೂಮು, ಓಕೆ. ಮತ್ತೆ ಇಲ್ಲಿ ಬ್ರೋ, ಇಲ್ಲಿ ಸ್ಟೇ ಮಾಡಕ್ಕೆ ಎಲ್ಲಿದೆ ರೂಮು? ಅದೇ ಎಂಟ್ರೆನ್ಸ್ ಮುಂದ್ಗಡೆ ಎದುರುಗಡೆ. ಎಂಟ್ರೆನ್ಸಾ? ಅಲ್ಲಿ ಎದುರುಗಡೆ ಲಾಡ್ಜ್ಗಳು ಇದೆ. ಅಲ್ಲ, ಇಲ್ಲಿ ಗೌರ್ಮೆಂಟ್ ಸ್ಟೇ ಮಾಡಕ್ಕೆ ರೂಮ್ ಸಿಗ್ತಾವಂತಾರಲ್ಲ. ಎದುರುಗಡೆ ಇರ್ಬೋದೇನೋ, ಇವ್ರಿಗೆ ಕಂಟ್ಯಾಕ್ಟ್ ಇವ್ರಿಗೆ. ಓಕೆ, ನೋಡ್ಬೋದು ನಮ್ಮ ಐರಾವತ ಬಸ್ ಇದೆ ನೋಡಿ. ಕಡೆ ಎಲ್ಲ ನೋಡ್ಬೋದು ತುಂಬಾ ದೂರದಿಂದ. ಅಂದ್ರೆ ಕಾರಲ್ಲಿ ಯಾಕೆ ಬಂದಿದೆ ಅಂತಂದ್ರೆ, ಇವಾಗ ತಮ್ಮ ಮನೆಯವರು ಯಾರಾದ್ರೂ ತುಂಬಾ ಲಾಂಗ್ ಹೋಗ್ತಿರ್ತಾರಲ್ವಾ, ಅವ್ರನ್ನ ಬಿಡಕ್ಕೋಸ್ಕರ ಬಂದಿದ್ದಾರೆ ನೋಡಿ. ಎಷ್ಟು ಸೈಲೆಂಟ್ ಆಗಿದೆ ಅಂತ ಶಿವಮೊಗ್ಗ ಬಸ್ ಸ್ಟ್ಯಾಂಡ್. ನೈಟ್ ಎಷ್ಟೋ ತನಕ ಇರ್ತಾರ ಬ್ರೋ ಇಲ್ಲಿ ಜನ? 24 ಗಂಟೆ, 24 hours. 24 hours ಇರ್ತಾರ. ತುಂಬಾ ಸೇಫ್ಟಿ ಇದೆ ಅಲ್ಲ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್? ಕ್ಯಾಮ್ರಾ ಎಲ್ಲ ಕ್ಯಾಮ್ರಾ ಎಲ್ಲ ಇದಾವಲ್ಲ. ಎಸ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟೇ ಮಾಡಕ್ ಮೇಲ್ಗಡೆ ರೂಮ್ ಇದಾವೆ ಅಂತಾರೆ ಬ್ರೋ. ಇದೇನ ಸ್ಟೋರೇಜ್ ಇದು ಮೋಸ್ಟ್ಲಿ ಸ್ಟೋರೇಜ್ ಇರ್ಬೋದು ಮೇಲೆ ನೋಡಿ. ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೋಡ್ತಿದ್ರಲ್ವಾ, ನಾನು ಆಲ್ರೆಡಿ ಇವಾಗ ತುಂಬಾ ಹಿಂದೆ ಬಂದ್ಬಿಟ್ಟಿದ್ದೀನಿ. ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು.
ಇಲ್ಲಿ ನೋಡಿ ಆ ಕಡೆಯಿಂದ ಕೂಡ ಬಸ್ಗಳು ಬರ್ತಾ ಇದಾವೆ. ಇವಾಗ ನಾವು ಎಲ್ಲಿ ಹೋಗ್ಬೇಕಂತಂದ್ರೆ ಆ ಕಡೆ ಭದ್ರಾವತಿ ಲೈನಿಗೆ ಹೋಗ್ಬೇಕು ಇವಾಗ. ಓಕೆನಾ, ಭದ್ರಾವತಿ ಲೈನ್ ಈ ಒಂದು ಬೇಕ್ರಿ ನೋಡ್ಕೊಂಡು ಹೋಗ್ಬನ್ನಿ. ಲಾಸ್ಟ್ ಎಂಡು ವಿನಾಯಕ ದರ್ಶಿನಿ ಅಂತ ಈ ಒಂದು ಬೇಕ್ರಿ ಇದೆ ಲಾಸ್ಟ್ ಎಂಡು. ಈ ಕಡೆ ಮುಂದೆ ಮತ್ತೆ ಯಾವ್ದು ಅಂಗಡಿ ಇಲ್ಲ. ಓಕೆನಾ, ವಿಡಿಯೋನ ಫಾಲೋ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್. ಪ್ರತಿಯೊಬ್ಬರು ಕೂಡ ಅರ್ಧಂಬರ್ಧ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕೆಟ್ಟ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ನಿಮ್ಗೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಓಕೆನಾ, ಹಂಗೇನಾದರೂ ಇದ್ರೆ ನಾನು ಮಾರ್ಕ್ ಮಾಡ್ತೀನಿ. ಓಕೆನಾ, ಇಲ್ಲಿ ಯಾವುದೇ ರೀತಿ ಆ ಥರ ನಂಗೆ ಯಾರು ಕಾಣಲಿಲ್ಲ. ಓಕೆನಾ, ಇವಾಗ ನಾವು ಭದ್ರಾವತಿ ರೋಡ್ ಹೋಗೋಣ. ಆ ಕಡೆ ಅಲ್ಲಿ ಭದ್ರಾವತಿ ಬಸ್ ನಿಲ್ತವೆ, ಅಲ್ಲಿ ಹೋಗೋಣ. ಅಲ್ಲಿ ನೋಡೋಣ ಅಲ್ಲಿ ನಿಲ್ತಾರ ಇಲ್ವ ಅಂತ. ಓಕೆನಾ, ನಮ್ಮ ಶಿವಮೊಗ್ಗದಲ್ಲಿ ಆ ಥರ ಯಾರು ಕೂಡ ನಿಲ್ಲಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಲಾಸ್ಟ್ ಅದು ಒಂದು ವಿಡಿಯೋ ಮಾಡಿಬಿಡೋಣ, ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ, ನೋಡಿ ಇವರು ಬರ್ದಿರೋ ಸಾಂಗ್ ಯಾವುದಪ್ಪ ಅಂತಂದರೆ ಇವರು ಎಕ್ಸಾ ಮಹಾರಾಜ್ ಅಂತ ಯೂಟ್ಯೂಬ್ ID ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಬ್ರೋ ಯಾವ ಸಾಂಗ್ ಅದು? ಯಾರ ಮಗಳು. ಯಾರ ಮಗಳನ್ನ ಯಾರ ಮಗಳು ನೀ ಸುಂದರಿ ಅಂತ ಒಂದು ಸಾಂಗ್ ಬರೆದಿದ್ದಾರೆ. ಸಖತ್ತಾಗಿದೆ. ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ವಿಡಿಯೋ ವೈರಲ್ ಆಗಿದೆ. ನೀವು ಹೋಗಿ ಯೂಟ್ಯೂಬಲ್ಲಿ ನೋಡಿ. ಓಕೆ, ಯಾರ ಮಗಳು. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಇವ್ರ ಚಾನಲ್ ಲಿಂಕ್ನ ಕೊಡ್ತೀನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಇವ್ರ ಚಾನಲ್ ಲಿಂಕ್ಗೆ ಇವ್ರ ಚಾನಲ್ಗೆ ವಿಸಿಟ್ ಕೊಡಿ. ಓಕೆ, ಚೆನ್ನಾಗಿ ಇವರೇ ಸಾಂಗ್ ಬರೆದಿದ್ದು ಕೂಡ ಇವರೇ, ಬಟ್ ಆಡ್ಸಿದ್ದು ಮಾತ್ರ ಬೇರೆಯವ್ರ ಕಡೆಯಿಂದ. ಸಾಂಗ್ ಇವರೇ ಬರೆದಿದ್ದಾರೆ. ನೋಡ್ತಾ ಇರ್ಬೋದು ಜನ ಎಲ್ಲ ಹೆಂಗೆ ಕೂತ್ಕೊಂಡಿದ್ದಾರೆ ಅಂತ. ಇದು ಯಾವ ಬಸ್ ಇದು ನೋಡಿ, ನಮ್ಮ ಗೌರ್ನಮೆಂಟ್ ಬಸ್. ಓಕೆ, ಇಲ್ಲಿ ನೋಡಿ ಜನ, ಇಲ್ಲಿ ತುಂಬ ಜನ ಎತ್ಕೊಂಡಿದ್ದಾರೆ. ಬಟ್ ಎಲ್ಲ ಬ್ಲಾಕ್ ಆಗಿದೆ. ಇಲ್ಲಿ ಅಷ್ಟು ಲೈಟಿಂಗ್ಸ್ ಅಷ್ಟೇನಿಲ್ಲ. ಇಲ್ಲಿ ದೂರದಲ್ಲಿ ಚಂದ್ರ ಕಾಣ್ತಾನೆ ಚಂದ್ರ. ಎಸ್, ಒಂದು ಆಯ್ ಮಾಡಿ ಅವರಿಗೆ. ನೋಡಿ ಇಲ್ಲೆಲ್ಲ ಬಸ್ಗಳು ಹೆಂಗೆ ಸ್ಟಾಕ್ ಆಗಿ ನಿಂತಿದೆ ಅಂತಂದರೆ ಅಲ್ಲಿ ಮುಂದ್ಗಡೆನೂ ಕೂಡ ಸಿಕ್ಕಾಪಟ್ಟೆ ಬಸ್ಗಳು ನಿಂತವೆ. ಬನ್ನಿ ಹೋಗೋಣ ಮುಂದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಬ್ರೋ ಒಂದು ನಿಮಿಷ ಮಲ್ಲಿಕೆ ಬ್ರೋ. ನೋಡಿ ಅಣ್ಣ ಇವಾಗ ನನ್ನೇ ಕೂತ್ಬಿಡ್ತಾ ಇದ್ದ. ಇವಾಗ ನಾನು ಅದರ ಬೇರೆ ಇನ್ಶೂರೆನ್ಸ್ ಒಂದು ಮಾಡಿಸಿಲ್ಲ ಕ್ಲೈಮ್ ಮಾಡ್ಕೊಳಕ್ಕೆ. ನೋಡಿ ಇದೆಲ್ಲ ಯಾವ ಥರ ಇದೆ. ನಾನು ಇವಾಗ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಕತ್ಲಾಗಿದೆ ತುಂಬ, ಹಂಗಾಗಿ. ಓಕೆನಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಇನ್ನೊಂದು ಮಿಸ್ ಮಾಡಿದೆ, ಇವರೊಂದು ಚಾನಲ್ಗೆ ವಿಸಿಟ್ ಕೊಡಿ. ಓಕೆನಾ, ತುಂಬ ಕಷ್ಟಪಟ್ಟು ಸಾಂಗ್ ಬರೆದಿದ್ದಾರೆ. ನಮ್ಮ ಶಿವಮೊಗ್ಗ ಅದರ ಬೇರೆ ತುಂಬ ಕಷ್ಟಪಟ್ಟಿದ್ದಾರೆ, ಸಾಂಗ್ ಚೆನ್ನಾಗಿ ಬರೆದಿದ್ದಾರೆ. ವಿಸಿಟ್ ಕೊಡಿ, ಮಿಸ್ ಮಾಡಿದೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಮೇಲೆ ಜನ ಹತ್ತಾ ಇದ್ದಾರಲ್ವ, ಅದು ಬಂದುಬಿಟ್ಟು ರೆಸ್ಟ್ ರೂಮ್. ಓಕೆ, ಇವಾಗ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗೋಣ ಬನ್ನಿ, ಆ ಒಂದು ಸೈಡ್ ಹೋಗೋಣ. ಓಕೆ, ನಾನು ಮಾರ್ಕ್ ಮಾಡ್ತಾ ಇದ್ದೆ, ಬಟ್ ನಂಗೆ ಆ ಥರ ಯಾರೂ ಕಣ್ಣಿಗೆ ಬಿದ್ದಿಲ್ಲ. ಓಕೆನಾ, ಹಾಗಾಗಿ ಮಾರ್ಕ್ ಮಾಡೋಕ್ಕಾಗಿಲ್ಲ. ಸೊ ಡೋಂಟ್ ವರಿ ಗೈಸ್, ವಿಡಿಯೋನ ಫಾಲೋ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮೂಲೆಗೆ ಬಂದಿದ್ದೀನಿ ನಾನು ಇವಾಗ. ಬನ್ನಿ ಇಲ್ಲಿ ಮೇಲೆ ಹತ್ಕೊಂಡು ಹೋಗೋಣ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕೆಟ್ಟ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಓಕೆನಾ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ವಿಡಿಯೋ ಮೊದಲಿಗೆ ಹೇಳಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಅಂದ್ಬಿಟ್ಟು. ಸುಮ್ಮನೆ ಕೆಟ್ಟ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ. ನೀವು ನೋಡ್ತಾ ಇರ್ಬೋದು ನಾನಿವಾಗ ಮತ್ತೆ ರೋಡಿಗೆ ಬಂದೆ. ಇವಾಗ ಆ ಕಡೆ ರೋಡಿಗೆ. ಓಕೆನಾ, ಫ್ರಂಟಿಗೆ ಬಂದೆ. ಇಲ್ಲಿ ಯಾರು ಕೂಡ ಆ ಥರ ನಿಲ್ಲೋದಿಲ್ಲ ಗೈಸ್. ಓಕೆನಾ, ಕ್ಲಿಯರ್ ಆಯಿತಾ? ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಬ್ರೋ ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಲೈವಲ್ಲೇ ತೋರಿಸ್ಬಿಡ್ತೀನಿ ಟೈಮನ್ನು. ಟೈಮಿಂಗ್ಸ್ ನೀವು ನೋಡ್ತಾ ಇರ್ಬೋದು. ಟೈಮಿಂಗ್ಸನ್ನು 10:15 ಆಗಿದೆ ಅಲ್ವಾ? ನೈಟ್ 10:15 ಆಗಿದೆ ಇವಾಗ ಟೈಮಿಂಗ್ಸು. ಅದೇ ಉದ್ದೇಶಕ್ಕಾಗಿ ನಾನು ರಾತ್ರಿ ಬಂದಿರೋದು. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಿಮಗೆ ಅದರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಕಮೆಂಟ್ ಹಾಕಿ. ಬಟ್ ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಓಕೆನಾ, ಅಲ್ಲಿ ಭದ್ರಾವತಿ ಬಸ್ ನಿಲ್ತವೆ. ಅಂದರೆ ನೈಟ್ ಅಂತ ಅಲ್ಲ, ಇವಾಗ ಭದ್ರಾವತಿ ಕಡೆ ಹೋಗೋ ಬಸ್ಸು ಇಲ್ಲೇ ನಿಲ್ಲೋದು. ಇವಾಗ ಅಲ್ಲಿ ಸಿಟಿಗೆಲ್ಲ ಡೌನ್ ನಿಲ್ಲಿಸ್ಕೊತ ಹೋಗ್ತಾರಲ್ವ ಸರ್ಕಲಿಗೆಲ್ಲ, ಇಲ್ಲೇ ನಿಲ್ಲೋದು ಬಸ್ಸು, ಸಿಟಿ ಬಸ್ಸು. ಮತ್ತು ಕ್ಯಾಂಪಸ್ಸಲ್ಲಿ ನಿಲ್ಲಲ್ಲ, ಸಿಟಿ ಬಸ್ ಮಾತ್ರ. ಓಕೆ, ನೋಡಿ ಇಲ್ಲಿ ಕೆಳಗಡೆ ಎಲ್ಲ ವೆಹಿಕಲ್ಸ್ನ ಯಾವ ಥರ ಲ್ಯಾಂಡ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ನೀವು 1 ಮಂತ್ ಕೂಡ ಇಟ್ಟು ಹೋಗ್ಬೋದು ಇಲ್ಲಿ ಗಾಡಿನ, ಸೇಫ್ಟಿ ಆಗಿರುತ್ತೆ. ಅಷ್ಟೇ ಬಿಲ್ ಆಗುತ್ತೆ ಕೂಡ. ಓಕೆನಾ, ಮತ್ತು ಹೆಲ್ಮೆಟಿಗೆ ಮಾತ್ರ ಸೇಫ್ಟಿ ಇಲ್ಲ. ಅಲ್ಲಿ ನೋಡ್ತಾ ಇರ್ಬೋದು, ಅದು ಯಾವಾಗ ಇಟ್ಟು ಹೋಗಿದ್ದಾರೆ ಗೊತ್ತಿಲ್ಲ. 1 ವರ್ಷ ಆಯ್ತಾನಲ್ಲ ಬ್ರೋ ಗಾಡಿ ಇಟ್ಟು. ಮಣ್ಣು ನೋಡಿ ಆ ಗಾಡೀಲಿ, ಆ ತಾತ ಇದ್ದಾರಲ್ಲ, ಆ ತಾತ ಇರೋಂತಲ್ಲಿ ಅವ್ರಿಗೆ ಗಾಡಿ ನೆನಪಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ನಾನು ಗಾಡಿ ಇಟ್ಟಿದ್ದೀನಿ ಅನ್ನೋದು ನೆನಪಿಲ್ಲ ಅನಿಸುತ್ತೆ, ಅಲ್ಲೇ ಬಿಟ್ಟೋಗಿದ್ದಾರೆ. ಬನ್ನಿ ಇವಾಗ ತುಂಬ ದೂರ ಬಂದುಬಿಟ್ವಿ.
ಅಂದರೆ ಸುತ್ತಾರ್ಕೊಂಬಂದ್ಬಿಟ್ವಿ, ತುಂಬ ಸುಸ್ತಾಗ್ಬಿಡ್ತು. ಅಲ್ಲಿಂದ ಮಾತಾಡಿ ಅದರ ನಂಗೆ ತುಂಬ ತಲೆನೋಯ್ತಾ ಇದೆ. ಮೊದಲೇ ತಲೆನೋಯ್ತಾ ಇತ್ತು. ಈ ವಿಡಿಯೋ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ತಲೆ ನೋವ್ತಾ ಇದ್ದರೂ ಕೂಡ ನಾನು ಬಂದಿದ್ದೀನಿ ಇಲ್ಲಿಗೆ ವಿಡಿಯೋ ಮಾಡಬೇಕನ್ನೋ ಉದ್ದೇಶಕ್ಕಾಗಿ. ಎಸ್, ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಇವಾಗ ಈ ಒಂದು ವಿಡಿಯೋ ಮಾಡೋಕ್ಕೆ ಬಂದಿರೋದು. ಓಕೆ, ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ತುಂಬಾ ಕ್ಲಿಕ್ ಆಗಿದೆ. ಬಟ್ ಅದು ಉದ್ದೇಶ ಕೂಡ ಅದೇ ಇತ್ತು. ಓಕೆನಾ, ಇಲ್ಲಿ ಯಾರು ನಿಲ್ಲಲ್ಲ ಅಂತ ನಾವು ಮಾಡಿದ್ದು ಗಾಯ್ಸ್. ಓಕೆನಾ, ಯಾರು ಕೂಡ ಮಿಸ್ ಆಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನೋಡ್ತಾ ಇರ್ಬೋದು ಆಟೋಗಳೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾವೆ. ಆಟೋ ಮಾರ್ನಿಂಗ್ವರೆಗೂ ಇರ್ತಾವಲ್ಲ ಬ್ರೋ? 24 ಇರ್ತಾವಲ್ಲ, ರಾತ್ರಿ ಎಲ್ಲ ಆಟೋ ಇರ್ತವೆ. ಅದೇ 1 to double ರಸ್ತೆ. 1 to double ಪ್ರೈಸು. ಹಾಂ, 1 to double ಪ್ರೈಸು ಅಂದರೆ ಸಿಕ್ಕಾಪಟ್ಟೆ ಅಮೌಂಟ್ ಇರುತ್ತೆ. ನೈಟ್ ಅಲ್ವಾ, ಹಾಗಾಗಿ ವೆಹಿಕಲ್ಸ್ ಇರಲ್ಲ, ಹಾಗಾಗಿ ಅಮೌಂಟ್ ಜಾಸ್ತಿ ಇರುತ್ತೆ. ಬ್ರೋ ಇಲ್ಲ, ಆಟೋ ಇಲ್ಲ, ವಿಡಿಯೋ ಮಾಡ್ತಾಯಿದ್ವಿ. ಓಕೆನಾ. 24 ಅವರ್ಸ್ ಇರ್ತಾವೆ ಇಲ್ಲಿ ಗಾಡಿ, 24 ತಾಸು ಇರ್ತಾವೆ. ಬೆಳಗ್ಗೆ ತನಕ ಆಟೋ ಇರ್ತಾವ. ಸ್ವಲ್ಪ ಪ್ರೈಸ್ ಅಷ್ಟೇ ಜಾಸ್ತಿ ಇರ್ತಾವಲ್ಲ, ಗಾಡಿ ಎಲ್ಲ ಇರ್ತಾವೆ. ಬಸ್ಸು ಇರ್ತಾವ, ಸೇಫ್ಟಿ ಇದೆ. ಓಕೆ, ಥ್ಯಾಂಕ್ಸ್. ನೋಡಿದ್ರಲ್ವಾ, ನಾ ಹೇಳೋದಕ್ಕಿಂತ ಆಟೋ ಡ್ರೈವರ್ ಜೊತೆ ಮಾತಾಡ್ಸ್ಬಿಟ್ಟಿದ್ದೀನಿ. ನನ್ನ ಬೈಕ್ ಇವಾಗ ಅಲ್ಲಿದೆ, ನಾನು ಬ್ಯುಸಿ ಬಂದ್ಬಿಟ್ಟು ಅಲ್ಲಿದೆ. ಇವಾಗ ಅಲ್ಲಿ ಹೋಗೋಣ ಬನ್ನಿ. ನಾನು ಬ್ಯುಸಿ ಅಲ್ಲಿ ನಿಲ್ಲಿಸಿದ್ದೀನಿ, ತೊಗೊಂಡು ಇವಾಗ ಸೀದಾ ಮನೆ ಹೋಗ್ತೀನಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.